ತಾರಾ ಗ್ರೂಪ್ ಇದೆ, ಅಲ್ಲೆಲ್ಲ ಒಯ್ತಾ ಇದ್ದಾರೆ. ಅದಕ್ಕೆ ನಾನು ನಿಷೇಧ ಮಾಡ್ತಾ ಇದ್ದೀನಿ. ಯಾಕಂದರೆ ನೋಡ್ರಿ, ನಾಳೆ ಹೆಂಗಾಗೋದಂದರೆ ಪರಿಸ್ಥಿತಿ, ನಮ್ಮ ದೇಶದ ಆನೆಗಳು ನಮ್ಮ ಸಂಸ್ಕೃತಿ ಕಾರಕ್ಕಿದೆ. ಆ ಪೇಠಾದವ್ರು ಏನಂತ ಇದ್ದಾರೆ, ಆನೆ ಸಂಡೆದಿಂದ ಭಿಕ್ಷಾ ಬಿಡಿಸ್ತಾ ಇದ್ದಾರೆ. ಆನೆಗೆ ಪ್ರಾಣಿಗಳನ್ನ ದೇವತಾ ಮಾಡಿಸ್ತವೆ. ಆನೆ ಅಂದರೆ ನಮ್ಮದ ಒಂದು ಗಣಪತಿ ರೂಪ. ಭಿಕ್ಷಾ ಮತ್ತು ಭೇಟ ಬೇರೆ ಬೇರೆ ಇರ್ತಿದೆ. ಈಗ ಹಣ್ಣ ಹಂಪಲ ಪಟ್ಟ ನಾವು ಕಾಲು ಬೀಳ್ತೋ ಆನೆಗೆ, ಅವ್ರೇನಂತಾರೆ ಭಿಕ್ಷಾ ಬಿಡಿಸ್ತಾರೆ. ಭಿಕ್ಷಾ ಅಲ್ಲದ ಏನಿದೆ ಒಂದು ಪ್ರಕಾರ ಭೇಟ್ ಕೊಡ್ತಾ ಇದ್ದವು. ಅದೇ ರೀತಿಯಲ್ಲೇ ಪೇಟಾದವರು ಕೋರ್ಟ್ 4ನೇ ತಾರೀಕು ಇವತ್ತಲ್ಲ, ಇವತ್ತು ಬಿ ಇಲ್ಲಿ ನಮ್ಮ ಎಷ್ಟು ಆನೆಗಳಿದಾವಲ್ಲ, ಕರ್ನಾಟಕ ಆನೆಗಳ ಪ್ರೈವೇಟ್ ಆನೆಗಳ, ಒಂದು ಕುರುಬ ಸಮಾಜದ ಒಂದು ಇದೆ, ಜೈನರು ಸಿಡಬಾಳದ ಒಂದಿದೆ, ಆಮೇಲೆ ಮತ್ತೊಂದು ರಾಯಚೂರು ಒಂದಿದೆ. ಹಿಂಗೆ ಜೈನರು ಲಿಂಗಾಯತರು ಏನು ಮಠಗಳು ಇದಾವಲ್ಲ, ಅವರು ಆನೆಗಳ ಮ್ಯಾಗ ಅವ್ರು ಉಲ್ಟಾ ಸೀದಾ ಆರೋಪ ಮಾಡಿದ್ದಾರೆ. ಕೋರ್ಟ್ದಾಗ ಏನಾಗ್ತಾ ಇದೆ, ಇವು ಪೇಟಾದವರು ಸುಳ್ಳು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ, ಸುಳ್ಳು ಲಂಚ್, ಅವ್ರು ಡಾಕ್ಟರ್ಗಳಿಗಾಗಲಿ ಅವರಾಗಿ ಇವರಾಗಿ ಅನೇಕ ಪ್ರಕಾರ ಲಂಚವನ್ನು ಕೊಟ್ಟು ಉಲ್ಟಾ ಸೀದಾ ಕಾಗದವನ್ನು ಕೊಟ್ಟ ನಮ್ಮ ಆನೆಗಳನ್ನ ಅಂಬಾನಿ ಕಳಿಸ್ತಾ ಇದ್ದಾರೆ. ಇದನ್ನ ಪ್ರತಿಭಟನೆ ಮಾಡಿಸ್ತಾನೆ. ನೋಡ್ರಿ, ಎರಡು ಪ್ರಕಾರ ಆನೆಗಳು ಇರ್ತವೆ. ಒಂದು ಕಾಡಾಣಿ, ಒಂದು ಮನುಷ್ಯನದಲ್ಲಿ ಬೆಳಕಿಯ ಹಂತ ಆನೆ. ಕಾಡ ಹಾನಿ ಒಂದು ಬೇರೆ ಇರ್ತೈತಿ, ಅದ್ರ ಸ್ವಭಾವ ನೇಚರ ಮನುಷ್ಯನಿಂದ ದೂರ ಇರ್ತಾನೆ. ಇವು ಸಾಕು ಆನೆಗಳ ಹೆಂಗೆ ಬೀದಿ ನಾಯಿ ಸಾಕು ನಾಯಿದಲ್ಲಿ ಎಷ್ಟು ವ್ಯತ್ಯಾಸ ಇದೆ, ಅದಕ್ಕಿಂತ 100 ಪಟ್ಟು ವ್ಯತ್ಯಾಸ ಕಾಡಾಣಿ ಮತ್ತು ಸಾಕು ಆನೆಯಲ್ಲಿ ವ್ಯತ್ಯಾಸ ಇದೆ. ಆದ ಕಾರಣ ಇವು ಹಿಂಗೆ ಏನು ಮಾಡ್ತಾ ಇದ್ದಾರಲ್ಲ, ತಪ್ಪ ಡಾಕ್ಯುಮೆಂಟ್ ಕೊಟ್ಟು, ಎಂಥ ತಪ್ಪಂದ್ರೆ ಉದಾಹರಣೆ ಹೇಳ್ತಾನೆ. ಈಗ ಒಂದು ಕೋರ್ಟ್ದಾಗ 20 ತಾರೀಕಿದೆ, ಸದ್ಯ ತಾರೀಕಿದೆ, ಅವ್ರು ಕೊಟ್ಟಿದ್ದರು ಶೆಡ್ಬಾಳ ಆನೆಗೆ ಅಲ್ಲಿ ಕುಡಿಕೆ ನೀರಿಲ್ಲ, ಪ್ಲಾಸ್ಟಿಕ್ ಇತರಾಗಿ ಇಟ್ಟಿದ್ರಂತ. ಆ ಪ್ಲಾಸ್ಟಿಕ್ ಕೊಡದಲ್ಲಿ ಇಡ್ತಾರಂತೆ. ಆ ಪ್ಲಾಸ್ಟಿಕ್ ಕೊಡದಲ್ಲಿ ಆನೆ ನೀರು ಹೆಂಗೆ ಕುಡಿಯುತ್ತೆ? ಅಲ್ಲಿ ದೊಡ್ಡ ಹೌದಿದೆ, ಆ ಹೌದಿದೆ, ಆ ಬಾಜುದಾಗ ಒಂದು ದೊಡ್ಡ ಕೆರೆ ಇದೆ. ಆದರೆ ಶುದ್ಧ ಸುಳ್ಳು ಡಾಕ್ಯುಮೆಂಟ್ ಕೊಟ್ಟ ಕೋರ್ಟ್ಗೆ ಅವು ನಮ್ಮ ಸಂಸ್ಕೃತಿ ಮ್ಯಾಗ ಹಲ್ಲೆ ಮಾಡಿ ಅವರ ಹೊಟ್ಟೆ ಕೋರ್ಟ್ದ ಆರ್ಡರ್ ಮಾಡಿಸಿ ಆನೆಗಳನ್ನೆಲ್ಲ ತಾರ ಕಳಿಸ್ತಾ ಇದ್ದಾರೆ. ಇದು ಮುಂದೆ ಹೆಂಗಾಗೋದಂದರೆ, ಭಾರತೀಯ ಸಂಸ್ಕೃತಿ ನಾವು ಆನೆ ಎಲ್ಲ ತಾರ ಕೊಡೋದ, ದೇಶದಿಂದ ಆನೆ ಎಲ್ಲ ಪ್ರೈವೇಟ್ ಎಲ್ಲ ಸಂಸ್ಥಾಗಳು ಆನೆಗಳ ಟ್ರಸ್ಟ್ಗಳು ಆನಿದಾಗ ಪ್ರೈವೇಟೀಕರಣ ಆಗ್ತಾ ಇದೆ. ಆ ಪ್ರೈವೇಟೀಕರಣ ಆದಾಗ ನಾಳೆ ಹೆಂಗೆ ಜಿಯೋ ಇದ್ದಂಥ ಕಾರ್ಡ್ಗಳ ಫ್ರೀ ಕೊಟ್ಟ ಯಾರು ಅಂಬಾನಿಯವರು, ಅನಿಲ್ ಅಂಬಾನಿ. ಆಮೇಲೆ ಈಗ ರೊಕ್ಕ ಚಾರ್ಜ್ ಮಾಡಿದ, ನಮ್ಮ ಆನಿನ ಕಾನೂನು ಹಂತದಿದೆ ಇಂಥ ಶ್ರೀಮಂತರ ರೊಕ್ಕ ಕೊಟ್ಟ ಕಾನೂನು ತನ್ನ ಪ್ರಕಾರ ಮಾಡ್ಕೊಂಡು ಕಾನೂನು ಮ್ಯಾಗನ ಆರೋಪ ಮಾಡ್ತಿಲ್ಲ. ವಕೀಲಗಳ ದೊಡ್ಡ ವಕೀಲ, ನಾವು ಎಂಥವ್ರು ಮಠಗಳ ಸಣ್ಣ ಪುಟ್ಟ ವಕೀಲ ಇಡೋರು, ಅವರು ಸುಪ್ರೀಂ ಕೋರ್ಟ್ ವಕೀಲಗಳು ಇಟ್ಟ ಅವರ ಕಾನೂನುಗಳ ಕೇಸ್ಗಳು ತನ್ನಂತ ಮಾಡಿ ಎಲ್ಲ ಇದ್ದಂಥ ತಾರ ಮಾಡಿ ಇದ್ದಂಥ ಟ್ರಸ್ಟ್ಗಳ ಆನೆಗಳ ಸಂಸ್ಥಾಗಳ ಆನೆನ ಪ್ರೈವೇಟ್ ಆನೆಗಳನ್ನ ಇದ್ದಂಥ ಅನಿಲ್ ಅಂಬಾನಿದ ಪ್ರೈವೇಟ್ ಸಂಸ್ಥಾದ ಆನೆ ಮಾಡ್ತಾ ಇದ್ದಾರೆ. ಮುಂದೆ ನಾವು ಹೆಂಗೆ ಚಿತ್ರದಲ್ಲಿ ತೋರಿಸ್ತಾವಲ್ಲ, ಇದು ಆನೆ ಇದು ಚಿಂತ ಆನೆ ಇತ್ತು ನೋಡೋದಾಯ್ತು, ತಾರಾದಾಗ ಹೋಗು ಅಲ್ಲಿ. ಆಮೇಲೆ ಅವ್ರೇನು ಮಾಡ್ತಾರೆ, 10,000 5,000 ಕೊಟ್ಟು ನಮ್ಮೆಲ್ಲ ಅಲ್ಲಿ ನಾಳೆ ಸಂಸ್ಕೃತಿ ಬರೋದು ನಿಶ್ಚಿತ. ನಂಗೆ ಸಂದೇಹ ಇದೆ, ನಾಳೆ ಜೂದು ಮಾಡಿ ಅವ್ರ ರೊಕ್ಕ ಗಳಿಸುವಂಥ ನಾಳೆ ಉದ್ಯೋಗ ಮಾಡಬಹುದಂತೆ ನಂಗೆ ಸಂದೇಹ ಇದೆ. ಕೋರ್ಟದಿಂದ ನನಗೆ ಒಂದು ಅಪೇಕ್ಷೆ ಇದೆ. ಏನು ಕೋರ್ಟ್ದಲ್ಲಿ ಏನು ಕೇಸ್ ನಡೆದವು ಆನೆಗಳದ, ನನ್ನ ಮಾತು ಜಡ್ಜ್ ನಿಮ್ಮ ಮೂಲಕ ಕೇಳ್ತಾ ಇದ್ದರೆ ಅವ್ರಿಗೊಂದು ಆತ್ಮೀಯ ನಿವೇದನೆ ಇದೆ, ನೀವು ಸ್ವತಃ ಈ ಒಂದು ಆ ತಂಡ ನಿರ್ಮಾಣ ಮಾಡಿ, ಕೋರ್ಟ್ ಥ್ರೂ ಒಂದು ತಂಡ ನಿರ್ಮಾಣ ಮಾಡಿ ಅಲ್ಲಿ ಸರಿಯಾಗಿ ಪರೀಕ್ಷಾಗಳು ಮಾಡ್ಕೂರಿ, ಸ್ವಂತ ಒಂದು ಪರೀಕ್ಷೆ ಮಾಡಿರಿ. ಗೋರ್ಮೆಂಟ್ ಸುದ್ದ ಅವರಿಗೆ ಒಂದು ಸ್ಪೆಷಲ್ವಾಗಿ ಒಂದು ತಂಡವನ್ನು ರಚನೆ ಮಾಡಿ ಅಲ್ಲಿ ಸಂಶೋಧನೆ ಮಾಡಿಸ್ರಿ. ಆಮೇಲೆ ವಾಸ್ತವಿಕ ಯಾರಾದರೆ ಆನೆ ಮ್ಯಾಗ ಅತ್ಯಾಚಾರ ಮಾಡ್ತಿದ್ರೆ ಅವ್ರಿಗೆ ಕ್ರಮ ತಗೋರಿ. ಮತ್ತು ಸುಳ್ಳು ಆರೋಪ ಮಾಡಿ ಈ ಪ್ರಕಾರ ಆರೋಪ ಮಾಡ್ಕೋಬೇಡ್ರಿ. ಮಠಗಳ ಹಿಂದೂ ಮಠಗಳಾಗಲಿ ಜೈನ ಮಠಗಳಾಗಲಿ ಅವ್ರ ಮ್ಯಾಗ ಆರೋಪ ಮಾಡಬೇಡ್ರಿ, ಅವ್ರ ಆಸ್ತಿಯನ್ನು ಕಸ್ಕೋಬೇಡ್ರಿ ಅಂತ ಒಂದು ನಿವೇದನ. ಮತ್ತೊಂದು ಏನಿದೆ, ಅವ್ರಿಗೆ ಇನ್ನೊಂದು 2 ಸತಿ ಚಾನ್ಸ್ ಕೊಡ್ರಿ. ಏನಾರ ತಪ್ಪಿದ್ರು ಅವ್ರ ಗೈಡ್ಲೈನ್ಸ್ ಕೊಡ್ರಿ, ಹಿಂಗೆ ಮಾಡ್ಕೊರಿ ಅಪ್ಪ, ಇಲ್ಲಾದರೆ ನಿಮ್ಮ ಮ್ಯಾಗ ಕ್ರಮ ತಗೋತಾವ ಅಂತೇಳಿ ಒಂದು ನೋಟಿಸ್ ಕೊಟ್ಟ ಅವ್ರಿಗೊಂದು ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಒಂದು ಆತ್ಮೀಯ ನಿವೇದನ. ಕರ್ನಾಟಕದಲ್ಲಿ 3-4 ಸರ್ಕಾರದೇ ಆನೆ ಶಿಬಿರಗಳಿದ್ದಾರೆ. ಹಂಗೆ ಆನೆಗಳು ಏನೋ ತಪ್ಪು ಮಾಡ್ತಾ ಇದ್ದಾರೆ, ಪೀಠ ನೋಡ್ಕೊಳಕ್ ಆಗ್ತಾ ಇಲ್ಲ, ಫುಡ್ ಸರಿ ಸಿಗ್ತಾ ಇಲ್ಲ ಅಂತ. ಆದರೆ ಇಲ್ಲೇ ನಮ್ಮಲ್ಲಿ ಕರ್ನಾಟಕದಲ್ಲಿ 4-5
ಹೌದೌದು. ಈಗ ಯಾವ್ದಾದ್ರು ಮಠದ ಆನೆ ಹೋಗಿದಾವಲ್ಲ ತರ ನಿನ್ನೆ ನಾನಿನ ಮಠ ಇದೆ, ನಾನಿನ ಮಠ ಒಂದು ಥರದ ಹಾಕಿದಾರ. ನಿನ್ನೆ ಲಕ್ಷಾಂತರ 3 ಲಕ್ಷ ಜನ ಶೇಷಾತ್ಮ ಪ್ರತಿಭಟನೆ ನೀನು ಮಾಡಿದವ. ಕೊಲ್ಲಾಪುರದ ಒಂದೇ ಆನೆ ಇದಲ್ಲ, ಇಲ್ಲ, ಕೊಲ್ಲಾಪುರ ಆನೆ ಹೋದ್ರು. ಆಮೇಲೆ ಅಲ್ಲಿ ನಮ್ಮ ಇವರು ಯಾವುದಾದ ದೇವಸ್ಥಾನ ಇದೆ, ಅಂಬಾಬಾಯಿ ದೇವಸ್ಥಾನ ಇದೆ, ಅದನ್ನು ಹೋದ್ರು. ಈಗ ಟೋಟಲ್ ಒಂದು 10-12 ಆನೆ ಓದ್ತಾರೆ. ಅಂದ್ರೆ ಇದು ಕೇಂದ್ರ ಅರಣ್ಯ ಇಲಾಖೆಯ ಕೇಂದ್ರ ಇಲಾಖೆ ಅರಣ್ಯ ಇಲಾಖೆ ನೋಡಿ ಅವರ ಕೇಸ್. ನಾವು ಈ ಆನೆಗಳು ಏನು ಸಾಕಿದ್ರಲ್ಲ, ಕೇಂದ್ರ ಅರಣ್ಯ ಇಲಾಖೆ ರೂಲ್ಸ್ ಪ್ರಕಾರ ನಾವು ಫಾಲೋ ಮಾಡ್ತಾ ಇದ್ದಾವೆ. ಸುಳ್ಳು ಆರೋಪ ಮಾಡಿ ಅವ್ರ ಮ್ಯಾಗ ಸುಳ್ಳು ನನ್ನ ಕಡೆ ಆನೆ ಇಲ್ಲ, ಆನೆ ಇಲ್ಲ, ನಾನು ಆನೆ ಮರಿ ಬಿ ಇಲ್ಲ. ಆದರೆ ಇದ್ದಂಥ ಯಾರ ಪಾಪ ಸಂಸ್ಥಾದವರು ಲಕ್ಷಗಟ್ಟೆ 30-35 ಜಾಕ್ ಮಾಡಿದ್ರು. ಎಷ್ಟೆಷ್ಟು ವರ್ಷ? 30 ವರ್ಷ ಜಾಕಿ ಮಾಡಿದರು. ಅವ್ರನ್ನ ಆಸ್ತಿಗಳನ್ನ ಕಳ್ಸ್ಕೋದ ಸರಿ ಇಲ್ಲ. ಮತ್ತು ಭಾರತೀಯ ಸಂಸ್ಕೃತಿ ಮಠಗಳದಾಗ ಆನೆಗಳು ಇರಬೇಕಾ, ನಿತ್ಯ ಪ್ರತಿ ಒಂದು ವಾತಾವರಣ ಇರ್ತೈತಿ, ಕಲ್ಚರ್ ಇರ್ತೈತಿ ಅಂತ ಒಂದು ನಂದು ವಿಚಾರ. ಅಂದ್ರೆ ಪ್ರಾಣಿಗಳನ್ನು ಖಾಸಗೀಕರಣ ಮಾಡೋ ಕೇಂದ್ರ ಸರ್ಕಾರ ನಡೆಸ್ತಾ ಹೌದು, ಹಂಗೆ ನಂಗೆ ಅರ್ಥ ಇದೆ. ವಿರೋಧ ಮಾಡಿದ್ರು ನೀವು ಕೇಂದ್ರ ಸರ್ಕಾರ? ಈಗ ನಿನ್ನೆ ಪ್ರತಿಭಟನೆ ಮಾಡಿದೆ, ನಾಳೆ ಮೀಟಿಂಗ್ ಇದೆ, ನಾಳೆ ಜೂಮ್ ಮೀಟಿಂಗ್ ಇದೆ. ಇದರ ಬಗ್ಗೆ ಇಡೀ ಕರ್ನಾಟಕ ಅಲ್ಲ, ಇಡೀ ಜಗತ್ತಿನಾಗ ಎಷ್ಟು ಸನ್ಯಾಸಿಗಳಿದರು, ಅವ್ರ ಮಠಾಧೀಶಗಳಿದರು, ಅವ್ರ ಜೂಮ್ ಮೂಲಕ ನಾಳೆ ಅದನ್ನು ಪ್ರತಿಭಟನೆ ಮಾಡ್ತಾ ಇದ್ದವು. ನಿನ್ನೆ ರೋಡ್ದಾಗ ಪ್ರತಿಭಟನೆ ಮಾಡಿದ್ದು, ಒಂದು 3 ಲಕ್ಷ ಜನ ಸೇರಿಸಿ. ನಾಳೆ ಜೂಮ್ ಮೂಲಕ ಪ್ರತಿಭಟನೆ ಇದೆ ಮಹಾರಾಷ್ಟ್ರ ನಾಳೆ ಎಲ್ಲ ಮಠಾಧೀಶರು, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮಠಾಧೀಶರು ನಿನ್ನೆ ನಾಂದಿ ಆನೆ ಸಲುವಾಗಿ ನಾಳೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನಾವಿಸ್ ಬಗ್ಗೆ ಅವರ ಮೀಟಿಂಗ್ ಕರೆದಾರ. ಆ ಮೀಟಿಂಗ್ದಾಗ ಹೊಂಟಿದವು. ಬಡವರಿಗೆ ಜಿಯೋ ಕೊಟ್ಟರು ಮೋಸ ಮಾಡಿದ್ರು ಅಂಬಾನಿಯವರು. ಹಾ. ಅದೇ ತರ ಇದನ್ನ ಕೇಂದ್ರಕ್ಕೆ ಏನು ಪತ್ರ ಬರೀತೀರಾ? ಇಲ್ಲ, ಕೇಂದ್ರಕ್ಕೆ ನಾವು ಪತ್ರ ಅಲ್ಲ, ಅವ್ರ ಬಗ್ಗೆ ಅವ್ರನ್ನ ಪ್ರತಿಭಟನಾ ನಡೀತಾ ಇದ್ದಾವೆ. ನಾವು ಕಂಟಿನ್ಯೂ ಎಷ್ಟೊತ್ತಾಗ ನಮ್ಮ ಆನೆಗಳು ಸುರಕ್ಷೆ ಆಗಲು ಅಷ್ಟೊತ್ತಾಗ ನಾವು ಪ್ರತಿಭಟನಾ ನಮ್ಮ ಎಲ್ಲ ಸಮಾಜ, ನಾವು ಅಷ್ಟೇ ಅಲ್ಲ, ಜೈನರಲ್ಲ, ಹಿಂದೂ ಮಠಾಧೀಶಗಳು, ಜೈನ ಮಠಾಧೀಶ ಕೂಡಿ ಅವ್ರು ಕಂಟಿನ್ಯೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರೈಲ್ವೆಗಳು ಎಲ್ಲವನ್ನೂ ಖಾಸಗಿ ಮಾಡಾಕತ್ತಾರೆ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಈ ಆನೆ ಬಗ್ಗೆ ನಂಗೆ ಗೊತ್ತೈತಿ. ಆನೆಗೂ ಕೈ ಹಾಕಿದ್ದಾರೆ. ನಾನು ಹೇಳೋದು ಅಷ್ಟೇ. ಈಗ ನನಗೆ ಗೊತ್ತಿತ್ತು ಅಷ್ಟು, ಮತ್ತು ಅದು ನಾನು 100 ನೀವು ಪ್ರಶ್ನೆ ಕೇಳೋರ. ನಂಗೆ ಗೊತ್ತಿಲ್ಲದ ವಿಷಯ ಏನು ಮಾತಾಡೋದು? ಏನಂತೆ ಕಾಂಟ್ರವರ್ಸಿ ಸಮಸ್ಯೆ ನಂಗೆ ಗೊತ್ತಿಲ್ಲದ ವಿಷಯ ನಾ ಹೆಂಗೆ